ಶ್ಯಾಮ ನನ್ಗೆ ಸೊಸೆ ಅಷ್ಟೇ ಅಲ್ಲ, ಅವಳು ನನ್ನ ಮಗಳು ಕೂಡ. ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಎಷ್ಟು ಕಷ್ಟ ಪಡ್ತಿದ್ದಾಳೋ ಅಂತ ನನ್ನ ಮನಸ್ಸು ಒದ್ದಾಡ್ತಿದೆ. ಶ್ಯಾಮಗೆ ಯಾರಿಂದ ಏನ್ ಕೆಟ್ಟದಾಗಿದೆಯೋ ಅಂತ ನನಗೆ ಭಯ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದನ್ನೇ ಮಾಡೋ ಶ್ಯಾಮಂಗೆ ಯಾರಿಂದನೂ ತೊಂದರೆ ಆಗ್ಬಾರ್ದು. ಅವಳು ಕ್ಷೇಮವಾಗಿ ವಾಪಸ್ ಬರ್ಬೇಕು. ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಶ್ಯಾಮ ಕ್ಷೇಮವಾಗಿ ಮನೆಗೆ ವಾಪಸ್ ಬರ್ಬೇಕು. ಮಾಡಿದ್ದಾರೆ, ನನ್ ಕಾಣಿಸ್ತಿಲ್ಲ ಅಂತ ಮನೆಯವರೆಲ್ಲ ಎಷ್ಟು ಗಾಬರಿ ಆಗಿರ್ತಾರೋ ಏನೋ. ಶ್ಯಾಮ, ಎಲ್ಲಿಗೆ ಹೋದೆ ಶ್ಯಾಮ? ಒಂದ್ಸಲ ಕಾಣಿಸು ಶ್ಯಾಮ, ಪ್ಲೀಸ್. ಅಲ್ನೋಡಿ, ಮಾವ ಮತ್ತೆ ಎಲ್ರು ಬಂದ್ರು ಅನ್ಸತ್ತೆ. ಏನ್ರಿ ಏನಾಯ್ತು ರೀ? ಶ್ಯಾಮ ಎಲ್ಲಿದ್ದಾಳೆ? ಅವಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಶ್ಯಾಮ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಯಾಕ್ರಿ ಮಾತಾಡ್ತಿಲ್ಲ? ಇಲ್ಲ ವಸಂತ, ಸಿಗ್ಲಿಲ್ವಾ? ಮತ್ತೀಗ ಶ್ಯಾಮಗೆ ಏನಾಗಿದೆ? ಅವಳಿಗೆ ಏನ್ರಿ ಆಗಿರತ್ತೆ? ಅಯ್ಯೋ ದೇವ್ರೆ! ಸುಮ್ನೆ ಇರು ವಸಂತ, ಸುಮ್ನೆ ಇರು. ರಾತ್ರಿ ಎಲ್ಲ ನಾವು ಹುಡುಕ್ ಬಂದ್ವಿ, ಶ್ಯಾಮ ಎಲ್ಲೂ ಕಾಣ್ಲಿಲ್ಲ.
ಕಾಣ್ತಿಲ್ಲ ಅಂದ್ರೆ ಏನ್ರಿ? ಇಷ್ಟು ಜನ ಇದ್ದು ಶ್ಯಾಮನ ಹುಡ್ಕೋದಕ್ಕಾಗ್ಲಿಲ್ಲ ಅಂದ್ರೆ ಹೇಗ್ರಿ? ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ಏನಾಗಲ್ಲ ಅಂತೆ. ಏನು ಆಗಿಲ್ಲ ಮಮ್ಮಿ. ಮಮ್ಮಿ ಏನು ಆಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ, ಟೆನ್ಷನ್ ಮಾಡ್ಕೊಬಿಡಿ ಮಮ್ಮಿ. ಹೌದು, ಇಲ್ಲಿಂದ ನಾನು ಹೇಗ್ ತಪ್ಪಿಸ್ಕೊಳ್ಳಿ? ನೀವೇನು ಹೆದರ್ಕೋಬೇಡಿ ಅತ್ತೆ. ಏನು ಆಗಲ್ಲ ಮಮ್ಮಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಶ್ಯಾಮಂಗ್ ಏನೂ ಆಗಲ್ಲ ಅತ್ತೆ. ಬೇಕಾದ್ರೆ ಮಾವನ್ ಜೊತೆ ಸೇರ್ಕೊಂಡು ನಾನು ಶ್ಯಾಮನ ಹುಡುಕ್ತೀನಿ ಅತ್ತೆ. ಏನು ನೀನಾ? ಹೌದು, ರಾತ್ರಿ ಎಲ್ಲ ನೀವ್ ಹುಡುಕಿ ಸುಸ್ತಾಗಿರ್ತೀರ. ನಿಮ್ ಜೊತೆ ಈಗ ನಾನು ಕೂಡ ಬರ್ತೀನಿ. ಯಾವ ಚಿಕ್ಕ ವಿಷಯನೂ ಕೂಡ ನಾವು ಬಿಡ್ಬಾರ್ದು ಅಲ್ವಾ? ಅದು ಶ್ಯಾಮ ವಿಷಯಕ್ಕೆ. ಅಳ್ಬೇಡಿ ಅತ್ತೆ, ನಾನು ಅರುಣ್ ಕೂಡ ಹುಡುಕ್ತೀವಿ. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಲೋ, ನಾನು ಹೋಗಿ ನಮ್ಗೆಲ್ಲ ಟಿಫನ್ ತಂದ್ಬಿಡ್ತೀನಿ ಕಣೋ. ಹೇಯ್, ಟೈಮ್ ಈಗ 7 ಗಂಟೆ ಕಣ. ಇಷ್ಟೊತ್ತಿಗೆ ಏನೋ ತಿಂಡಿ ತಿಂತ್ಯಾ? 9 ಗಂಟೆ ಆಗ್ಲಿ ಬಿಡು. 9 ಗಂಟೆ ನನ್ಗಾಗಲ್ಲ ಕಣೋ. ಯಾಕಾಗಲ್ವೋ? 8 ಗಂಟೆಯಿಂದ 10 ಗಂಟೆವರೆಗೂ ನಾನು ಬ್ಲೂ FM ಕೇಳ್ತೀನಿ. ಬ್ಲೂ FM? ಅದರಲ್ಲಿ ಮಾತು ಗೀತೆ ಕೃಷ್ಣ ತುಳಸಿ ಪ್ರೋಗ್ರಾಮ್ ಅಂದ್ರೆ ನನಗ್ ತುಂಬಾ ಇಷ್ಟ ಕಣೋ. ದಿನ ಅದನ್ನ ಕೇಳಲೇಬೇಕು. ಸರಿ ಬಿಡು, ಆ ಪ್ರೋಗ್ರಾಮ್ ಆದ್ಮೇಲೆ ತಿಂಡಿ ತಿನ್ನುವಂತೆ. ಅದಕ್ ಮುಂಚೆ ಏನಾದ್ರೂ ನೀನ್ ಆಚೆ ಹೋದ್ರೆ ಅಣ್ಣ ನನ್ನನ್ನು ಬೈತಾನೆ. ಸರಿ ಬಿಡು. ಟೈಮ್ 7 ಗಂಟೆ ಆಯ್ತಾ? 8 ಗಂಟೆಗೆಲ್ಲ ನಾನು FM ಸ್ಟೇಷನ್ಗೆ ಹೋಗದೆ ಇದ್ರೆ ಸೌಜನ್ಯ ಮೇಡಮ್ ಸುಮ್ಮನಿರಲ್ಲ. ನೋಡು, ಮೊದಲೇ ಹೇಳ್ತಿದ್ದೀನಿ, ಆಡಿಷನ್ಗೆ ಬಂದ ಹಾಗೆ ಕೆಲ್ಸಕ್ಕೂ ಲೇಟ್ ಆಗಿ ಬಂದ್ರೆ ನಾನ್ ಸುಮ್ಮನಿರಲ್ಲ. ಸರಿ ಮೇಡಮ್. ಇದು ಲೈವ್ ಪ್ರೋಗ್ರಾಮ್. 1 ಮಿನಿಟ್ ಲೇಟ್ ಆಗಿ ಬಂದ್ರು ನೆಕ್ಸ್ಟ್ ಮಿನಿಟ್ ನಿನ್ನ ಕೆಲ್ಸದಿಂದ ತೆಗೆಸ್ತೀನಿ, ಗೊತ್ತಾಯ್ತಾ? ಏನ್ ಕೃಷ್ಣ, ಯಾಕೆ ನನ್ಗೆ ಇಷ್ಟು ಪರೀಕ್ಷೆ ಕೊಡ್ತೀಯ? ಯಾಕೆ? 1 ನಿಮಿಷ ಏನಾದ್ರೂ ಲೇಟ್ ಆಗಿ ಹೋದ್ರು ಕೆಲ್ಸ ಹೋಗುತ್ತೆ. ಕೆಲ್ಸ ಹೋದ್ರೆ ಗೌರಮ್ಮನ್ ಸಾಲ ತೀರ್ಸೋಕ್ಕಾಗಲ್ಲ. ಸಾಲ ತೀರಿಸದೇ ಇದ್ರೆ ಮಾತಬ್ದಾಗತ್ತೆ. ನಿಂತ್ಕೋ, ನಿಂತ್ಕೋ, ಓಡೋಗ್ತಾ ಇದ್ದಾಳ ಅವಳು. ಬನ್ರೋ, ಬರ್ತಿದ್ದೀನಣ್ಣ. ಸರಿ ಸರ್, ಯಾವುದಕ್ಕೂ ಒಂದ್ಸಲ ನೀವು ನಮ್ಮ ಪ್ರೋಗ್ರಾಮ್ಸ್ ಹೆಡ್ ಸೌಜನ್ಯ ಅವ್ರನ್ನ ಬಂದು ನೋಡಕ್ ಹೇಳಿ. ಓಕೆ ಸರ್, ಓಕೆ ಸರ್, ನಾನ್ ನೋಡ್ಕೋತೀನಿ ಬಿಡಿ. ಏನ್ ಸರ್, ಯಾರ್ದು ಫೋನು? ಸುಮ್ನೆ ಅವಕಾಶ ಕೇಳಿ ಫೋನ್ ಮಾಡ್ತಾರೆ. ನಾವು ಹಾಗೆ ಹೇಳೋದಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇನ್ ಬೇಡ. ಮೇಡಮ್, ಟುಡೇಸ್ ಪ್ರೋಗ್ರಾಮ್ ಲಿಸ್ಟ್ ಮೇಡಮ್. ಛೇ, ಏನು ಇವ್ರ ಫೇಸ್ ರಿಯಾಕ್ಷನ್ ಒಂಥರ ಇದೆಯಲ್ವಾ? ಮ್ಯಾಟ್ರ್ ಏನಂತ ತಿಳ್ಕೊಳ್ಳೋಣ. ಏನಾಯ್ತು ಮೇಡಮ್? ಪ್ರೋಗ್ರಾಮ್ ಲಿಸ್ಟ್ ಅಲ್ಲಿ ಏನಾದ್ರೂ ತಪ್ಪಾಗಿದ್ಯಾ? ನಾನ್ ಕೂಡ ಪ್ರೋಗ್ರಾಮ್ ಲಿಸ್ಟ್ ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ. ಎಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ಆ ಪ್ರೋಗ್ರಾಮ್ ಲಿಸ್ಟ್ ಅಲ್ಲಿ 8 to 10 ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಅನ್ನೋ ಪ್ರೋಗ್ರಾಮ್ ನೋಡ್ತಿದ್ರೇನೆ ನನಗೆ ಯಾಕೋ ಇರಿಟೇಟ್ ಆಗಿ ಹೋಗುತ್ತೆ.
ಅಲ್ಲೋಡು ಬಾರಣ. ಆ ಪ್ರೋಗ್ರಾಮ್ಗೆ ಹೆಸರು ಬರ್ತಿದ್ದ ಹಾಗೆ ಆ ಕೃಷ್ಣ ತುಳಸಿಗೆ ದಿನ ದಿನಕ್ಕೂ ಪೊಗರು ಹೆಚ್ಚಾಗ್ತಾ ಇದೆ. ಮೇಡಮ್, ಈ ಆಫೀಸಲ್ಲಿ ಚೇರ್ಮನ್ ಸರ್ ಆದ್ಮೇಲೆ ಅಷ್ಟು ಪವರ್ ಇರೋದು ನಿಮ್ಗೆ ರಾಮರಾವ್ ಸರ್ಗೆ. ಮೇಡಮ್, ನೀವು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು ಮೇಡಮ್, ನೀವು ಮನ್ಸ್ ಮಾಡಿದ್ರೆ ಆ ಪ್ರೋಗ್ರಾಮ್ನಿಂದ ಕೃಷ್ಣ ತುಳಸಿನ ತೆಗೆದು ನನ್ ಕೂಡ ಹಾಕೋಬಹುದು. ಮಾತು ಗೀತೆ ವಿತ್ ಆರೋಹಿ ಚೆನ್ನಾಗಿರುತ್ತಲ್ಲ ಮೇಡಮ್? ಗುಡ್ ಐಡಿಯಾ. ಥ್ಯಾಂಕ್ಸ್ ಮೇಡಮ್. ಆ ಪ್ರೋಗ್ರಾಮ್ಗೆ ನೀನೇ ಆರ್ಜೆ ಆಗ್ತೀಯಾ? ಆರೋಹಿ, ಸೌಜನ್ಯ ಮೇಡಮ್ ಮಾತು ಕೊಟ್ರು ಅಂದ್ರೆ ಅದು ಖಂಡಿತ ಆದ ಹಾಗೆ. ಆದಷ್ಟು ಬೇಗ ಮಾತು ಗೀತೆ ವಿದ್ ಆರೋಹಿ ಅಂತ ನೀನ್ ಹೇಳೋ ದಿನ ಬರುತ್ತೆ, ನೋಡ್ತಿರೋ. ಅದೃಷ್ಟದ ಬಗ್ಗೆ ಅಲ್ಲ ಸರ್, ಆ ದಿನ ಇವತ್ತೇ ಬರಬಹುದು ಅಂತ ನನ್ಗನಿಸ್ತಾ ಇದೆ. ಶ್ಯಾಮ, ಶ್ಯಾಮ, ಎಲ್ಲಿದ್ಯಾ ಶ್ಯಾಮ? ಇವತ್ತು ಹೇಗೆ ಮೇಡಮ್? ದಿನ ಇಷ್ಟೊತ್ತಿಗೆ FM ಸ್ಟೇಷನ್ಗೆ ಬರ್ತಿದ್ದ ಕೃಷ್ಣ ತುಳಸಿ ಇವತ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ. ಇದನ್ನೇ ಅಡ್ಡ ಇಟ್ಕೊಂಡು ಕೃಷ್ಣ ತುಳಸಿ ಮೇಲೆ ಚೇರ್ಮನ್ ಸರ್ಗೆ ಇಲ್ದೇ ಇರೋದನ್ನೆಲ್ಲ ನಾವೇ ಹೇಳೋಣ, ಅವ್ರಿಗೆ ಕೋಪ ಬರ್ಸೋಣ. ಕೃಷ್ಣ ತುಳಸಿ ಕೆಲ್ಸ ಕೈ ಬಿಟ್ಟು ಹೋಗೋ ಹಾಗೆ ಮಾಡೋಣ. ಆ ಪ್ಲೇಸಲ್ಲಿ ಆರೋಹಿನ ಕರ್ಸೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಶ್ಯಾಮನ ಕರ್ಕೊಂಡೇ ಮನೆಗೆ ಹೋಗ್ಬೇಕು. ಶ್ಯಾಮ ಇಲ್ದಂಗೆ ನನಗಿರಕ್ಕಾಗಲ್ಲ. ಅಯ್ಯೋ, ಇವರು ಇಲ್ಲೇ ಇದಾರಲ್ಲ, ಹೇಗ್ ಹೋಗ್ಲಿ ಅಖಿಲ್ ಅವ್ರ ಹತ್ರ? ಇವ್ರು ನೋಡಿದ್ರು ಪರವಾಗಿಲ್ಲ, ಅಖಿಲ್ ಅವ್ರ ಹತ್ರ ಹೋಗ್ತೀನಿ. ಇಲ್ ನೋಡ್ರಿ, ರೀ ರೀ ರೀ. ಹಿಡ್ಕೋ, ಎಲ್ಲೇ ಓಡೋಗ್ತಾ ಇದೆಯಾ?
ರೀ ಇವ್ರು ನನ್ನನ್ನ ಏಯ್ ನನ್ ಶ್ಯಾಮನ್ ತಂಟೆಗೆ ಬರ್ತೀರಾ ನಿಮ್ಮನ್ನ ಶ್ಯಾಮ ಅವನ್ ಕತೆ ಮುಗಿಸ್ರು. ಶ್ಯಾಮ 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 ನಿನಗೇನಾಗಿಲ್ಲ ಅಲ್ವಾ? ಶ್ಯಾಮ ಕೂತ್ಕೋ. ಶ್ಯಾಮ ಕೂಲ್, ನನ್ ಬಂದಾಯ್ತು ಅಲ್ವಾ, ನಿನಗಿನ್ನೇನು ಆಗಲ್ಲ. ಅದಲ್ಲ, ನಿನ್ನೆ ಅದು. ಸರಿ ಸುಮ್ನಿರಿ ಶ್ಯಾಮ, ನೀನೇನು ಹೆದರ್ಕೋಬೇಡ, ನೀರು ತಗೊಂಡ್ಬರ್ತೀನಿ. ತಗೋ ನೀರು ಕುಡಿ. ಇವಾಗ ಓಕೆನಾ? ಯಾರ್ ಶ್ಯಾಮ ಅವರು? ಅಷ್ಟಕ್ಕೂ ಏನಾಯ್ತು? ಗೊತ್ತಿಲ್ಲ ರೀ, ರಾತ್ರಿ ಫಂಕ್ಷನ್ ಇಂದ ಸ್ಕೂಟಿ ತಗೊಂಡ್ ಬರ್ತಿರ್ಬೇಕಾದ್ರೆ ಅವರು ಹಾಗೆ ನಾನು ಅವ್ರ ಹತ್ರದಿಂದ ತಪ್ಪಿಸ್ಕೊಂಡು ಓಡ್ ಬರ್ತಿರ್ಬೇಕಾದ್ರೆ ನೀವ್ ಅಲ್ಲಿಗೆ ಬಂದ್ರಿ. ನೀನ್ ಕಾಣ್ಲಿಲ್ಲ ಅಂದ ತಕ್ಷಣ ನಾವೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ವಿ ಗೊತ್ತಾ? ಆ ದೇವ್ರ ದಯೆಯಿಂದ ಕೊನೆಗೂ ನೀನ್ ಸಿಕ್ಕಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಒಂದ್ ನಿಮಿಷ, ನೀನ್ ಸಿಗ್ದೆ ಅಂತ ಮನೆಗೆ ಫೋನ್ ಮಾಡಿ ಹೇಳಬೇಕು. ಹಲೋ ಅಣ್ಣ. ಅಖಿಲ್, ಶ್ಯಾಮ ಸಿಕ್ಕಿದ್ಲು ಅಣ್ಣ. ಶ್ಯಾಮ ಸಿಕ್ಕಿದ್ಲಾ? ಹಾ. ಎಲ್ಲೋ? ತುಂಬಾ ಒಳ್ಳೆ ವಿಷಯ ಹೇಳಿದೆ ಕಣೋ. ಆ ಕೃಷ್ಣನೇ ಶ್ಯಾಮನ ಕಾಪಾಡಿರೋದು. ಇಷ್ಟಕ್ಕೂ ನೀನ್ ಎಲ್ಲಿದ್ಯೋ? ಮನೆಗೆ ಬರ್ತಿದೀವಿ ಅಣ್ಣ. ಬೇಗ ಬಂದ್ಬಿಡೋ, ಅಪ್ಪ ಅಮ್ಮ ಗಾಬರಿ ಆಗ್ತಿದ್ದಾರೆ. ಸರಿ ಅಣ್ಣ. ಹಾ ಅಣ್ಣ, ಈ ವಿಷಯನ ಇವಾಗ್ಲೇ ಡ್ಯಾಡಿಗೆ ಮಮ್ಮಿಗೆ ಎಲ್ರಿಗೂ ಹೇಳು ಅಣ್ಣ. ಶ್ಯಾಮ ಬಗ್ಗೆ ಎಲ್ರೂ ಯೋಚನೆ ಮಾಡ್ತಿರ್ತಾರೆ. ನಾವು ಹೊರಡ್ತಿದೀವಿ ಅಂತ ಹೇಳು. ಆಯ್ತು ಕಣೋ. ಶ್ಯಾಮ ನಡಿ, ನಾವು ಬೇಗ ಹೋಗ್ಬೇಕು. ಅವರೆಲ್ಲ ಟೆನ್ಷನ್ ಆಗಿರ್ತಾರೆ. ನಡಿ. ಏನ್ ಶ್ಯಾಮ, ಏನ್ ಯೋಚಿಸ್ತಿದ್ಯಾ? ಏನು ಅಂದ್ರೆ
ನಾನೊಂದು ಮಾತು ಹೇಳ್ತೀನಿ, ಏನು ಅಂದ್ಕೋಬಾರ್ದು. ಹೇಳು ಶ್ಯಾಮ. ಅದೇ ನಾನು ಸಿಕ್ಕಿರೋ ವಿಷಯನ ಮನೇಲಾಗಲೇ ಹೇಳಿದ್ರಲ್ಲ, ಸೊ ಮನೆಗೆ ಸ್ವಲ್ಪ ಲೇಟಾಗಿ ಹೋದರೂ ಪರವಾಗಿಲ್ಲ ಅಲ್ವಾ?